ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಘು, ಬನ್ನಿ, ನಾವು ಈಗಲೇ ಚಿಕ್ಕ ಗುರುಗಳ ಹತ್ರ ಹೋಗಿ ಬರೋಣ. ಗುರುಗಳ ಹತ್ರನಾ? ಈಗಲೇ? ಯಾಕೆ? ಚೆನ್ನಪ್ಪ ಹೇಳಿದ ಮಾತನ್ನ ಕೇಳಿಸ್ಕೊಳ್ಳಿಲ್ವ ರಘು? ಮಗಳು ಅಳಿಯನ ಬಾಂಧವ್ಯ ಚೆನ್ನಾಗಿರಲಿ, ಅವ್ರ ಸಂಬಂಧ ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ಅವರಿಬ್ಬರಿಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸೋದಕ್ಕೆ ಹೊರಟಿದ್ದಾನೆ. ಆ ಸ್ಥಾನದಲ್ಲಿ ನಮ್ಮ ಪಾರ್ವತಿ ಆದಿನ ನಿಲ್ಲಿಸಿ ನೋಡಿ. ನಾವು ಅವರಿಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸಿದ್ರೆ ಅವರಿಬ್ಬರ ಬಾಂಧವ್ಯ ಗಟ್ಟಿಯಾಗಿ ಉಳಿಯುತ್ತೆ ಅಲ್ವಾ? ಹೌದಲ್ವಾ? ಅಯ್ಯೋ, ಯಾಕೆ ಇಷ್ಟು ದಿನ ನನಗೆ ತೋಚಲೇ ಇಲ್ಲ. ಅದು ಆತಂಕದಲ್ಲಿದ್ದಾಗ ಕೆಲವು ಸಲ ತಲೆ ಓಡಲ್ಲ ರಘು. ಈಗ ಎಲ್ಲದಕ್ಕೂ ಒಳ್ಳೆ ಸಮಯ ಕೂಡಿ ಬರಬೇಕು ಅಂತಾರಲ್ಲ, ಹಾಗೆ ಪಾರ್ವತಿನ ಉಳಿಸ್ಕೊಳ್ಳೋ ವಿಷಯದಲ್ಲಿ ಸಮಯ ಕೂಡಿ ಬಂದಿದೆ, ಒಳ್ಳೆ ಸಮಯ ಬಂದಿದೆ ಅಂತ ಅನ್ನಿಸ್ತಿದೆ. ಬನ್ನಿ ರಘು, ಹೋಗೋಣ. ಅಖಿಲ, ಒಂದು ನಿಮಿಷ. ಅಂದಂಗೆ ನಿಮಗೆ CCTV ಫುಟೇಜ್ ಕಾಣಿಸ್ತಿರ್ಬೇಕಲ್ಲ? ನೋಡಿದ್ವಿ. ನಿಮ್ಮಮ್ಮ ನಿನ್ನ ಹತ್ರ ಏನೋ ಹೇಳ್ತಾ ಇದ್ಲು. ಅಂದರೆ ಮಾಮ್ ರೂಮ್ ಮುಂದೆ ಏನೇ ನಡೆದ್ರು ಅರುಂಧತಿ ರಾಣ ಗೊತ್ತಾಗಲ್ಲ. ಎಸ್, ಇದೇ ಸರಿಯಾದ ಜಾಗ. ಅಯ್ಯೋ, ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಸಾರಿ ಅದ್ಗೆ, ಯಾವ ಕಾಲ್ಗೆ ಅಡ್ಡ ಕಾಲು ಕೊಟ್ಟು ನಿನ್ನ ಬೀಳ್ಸಕ್ಕೆ ನೋಡಿದ್ನೋ, ಈಗ ಅದೇ ಕಾಲು ಮುಟ್ಟಿ ಕ್ಷಮೆಗೆ ಹೇಳ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿ ಅದಕ್ಕೆ, ಕ್ಷಮಿಸ್ಬಿಡಿ. ಇಲ್ಲ ಬ್ರೋ, ಸಾರಿ ನಾನು. ಇಲ್ಲ ಪ್ರೀತು, ಏನಾಗ್ತಾ ಇದೆ ನಿನಗೆ? ಒಂದೊಂದ್ಸಲ ಒಂದೊಂಥರ ಆಡ್ತಾ ಇದೆಯಲ್ಲ, ಏನಾಗಿದೆ ಪ್ರೀತು? ಈ ಥರ ಆಡ್ತಾರೆ ನಿನಗೆ ಸರಿ ಕಾಣಿಸ್ತಾ ಇದೆಯಾ? ನನಗೆ ನನ್ನ ಹಳೆ ಮೈದ್ನ ಬೇಕು. ನಿಮ್ಮ ಬದಲಾವಣೆ ಕಾರಣ ಏನು ಅಂತ ನನಗೆ ಗೊತ್ತಾಗಲೇಬೇಕು. ನನಗೆ ಕೆಲವು ಸಮಸ್ಯೆಗಳಿರೋದು ನಿಜ ಅದಕ್ಕೆ. ಆದರೆ ಅದೇನು ಅಂತ ಈಗಲೇ ಹೇಳ್ಕೊಳಕ್ಕಾಗ್ತಿಲ್ಲ. ಒಂದೆರಡು ದಿನ ಟೈಮ್ ಕೊಡಿ, ಆ ಸಮಸ್ಯೆಯಿಂದ ಹೊರಗೆ ಬರ್ತೀನಿ. ಒಂದು ವೇಳೆ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗಲಿಲ್ಲ ಅಂದ್ರೆ? ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗಲಿಲ್ಲ ಅಂದರೆ ನಾನೇ ನಿಮ್ಮ ಹತ್ರ ಬಂದು ಆ ಸಮಸ್ಯೆ ಏನು ಅಂತ ಶೇರ್ ಮಾಡ್ತೀನಿ. ಅಲ್ಲ ಪ್ಲೀಸ್ ಬ್ರೋ, ಈಗೇನು ಕೇಳಬೇಡ. ನಾನು ಹೇಳ್ಕೊಡೋ ಸಿಚುವೇಶನಲ್ಲಿ ಇಲ್ಲ. ಪ್ಲೀಸ್ ಬ್ರೋ, ಜಸ್ಟ್ 2 days ಟೈಮ್ ಕೊಡು ಪ್ಲೀಸ್. ಸರಿ, ಇಷ್ಟಾದರೂ ಬಾಯ್ ಬಿಟ್ಟಿಯಲ್ಲ. ನೋಡು ಪ್ರೀತು,
ಇನ್ನು 2 ದಿನ ನಾವು ನಿನ್ನ ತಂಟೆಗೆ ಬರಲ್ಲ. ಅದು ಏನು ಸಮಸ್ಯೆ ಇದೆ ನೀನು ಅದರಿಂದ ಆಚೆ ಬರಬೇಕು, ಇಲ್ಲ ಆ ಸಮಸ್ಯೆ ಏನು ಅಂತ ನನಗೆ ಬಂದು ಹೇಳಬೇಕು, ಸರಿನಾ? ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಅಷ್ಟಕ್ಕೂ ನನ್ನ ಮೈದನ ಸಮಸ್ಯೆ ಏನು ಯಜಮಾನ್ರೆ? ಅವ್ರ ಹತ್ರಿಂದ ಹೇಗೆ ಹೊರಗೆ ಬರ್ತಾರೆ? ಅದೇನು ಅಂತ ಅವನೇ ಬಾಯ್ಬಿಡ್ಬೇಕು. ನೋಡೋಣ, 2 ದಿನ ಟೈಮ್ ಕೇಳಿದನಲ್ಲ, ಹೇಳಿದ್ರು ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಯಾಕೆ ತಡೀತಿದ್ದೀರ ರಘು? ಆದಿತ್ಯ ಪಾರ್ವತಿಯ ಮರುಮಾಂಗಲ್ಯ ಧಾರಣೆ ವಿಷಯ ಚಿಕ್ಕ ಗುರುಗಳ ಹತ್ರ ಮಾತಾಡೋದು ಬೇಡವಾ? ಖಂಡಿತ ಕೇಳೋಣ. ಆದರೆ ಈ ಹಬ್ಬದ ಸಂದರ್ಭದಲ್ಲಿ ಚಿಕ್ಕರುಗಳು ಬಿಡುವಾಗಿದ್ದಾರೋ ಇಲ್ವೋ, ಯಾವ ಸಮಯಕ್ಕೆ ಹೋದರೆ ಅವ್ರನ್ನ ಭೇಟಿ ಆಗ್ಬೋದು ಅಂತ ಕೇಳ್ಕೊಂಡು ಹೋಗೋದು ಒಳ್ಳೇದಲ್ವಾ? ಅಷ್ಟೇನಾ? ನೀವು ನನ್ನನ್ನು ತಡೆದಿದ್ದಕ್ಕೆ ನನಗೆ ಗಾಬರಿನೇ ಆಗೋಯ್ತು. ಫೋನ್ ಮಾಡಿ. ಹಾಂ. ರಿಸೀವ್ ಮಾಡ್ತಿಲ್ಲ. ಹೌದಾ? ದಸರಾ ಸಂದರ್ಭ ಅಲ್ವಾ? ಗುರುಗಳು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿರ್ತಾರೆ. ಬನ್ನಿ, ಅಲ್ಲೇ ಹೋಗಿ ಚಿಕ್ಕ ಗುರುಗಳನ್ನ ಭೇಟಿ ಮಾಡೋಣ. ಇವಾಗ ಯಾಕೆ ಚಿಕ್ಕ ಗುರುಗಳ ಹತ್ರ ಹೋಗ್ತಾ ಇದ್ದೀರಾ ಅತ್ತೆಮ್ಮ? ಏನು ಉದ್ದೇಶ ಇಟ್ಕೊಂಡು ಹೋದ್ರು ಅದರಿಂದ ನಮಗೇನು ತೊಂದರೆ ಆಗಲ್ಲ ಪಾರು. ಯಾಕೆಂದರೆ ಕೊನೆಯವರೆಗೂ ನಾನು ನಿನ್ನ ಜೊತೆ ಪ್ರೀತಿಯಿಂದ ಇರ್ತೀನಿ. ಯಜಮಾನ್ರೆ, ನಾನು ಅತ್ತೆಮ್ಮನ ಕೇಳ್ತಾ ಇರೋದೇನೋ, ನೀವು ಹೇಳ್ತಾ ಇರೋದೇನೋ? ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಅವನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಭಾರತಿ. ಅತ್ತೆಮ್ಮ, ನೀವು ಚಿಕ್ಕಗುರುಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರೋದು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಅಂತಲೇ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀವು ಬರೋದು ಎಷ್ಟೊತ್ತಾಗುತ್ತೋ ಏನೋ, ತಿಂಡಿ ತಿನ್ಕೊಂಡು ಹೋಗಿ ಅತ್ತೆಮ್ಮ. ಇಲ್ಲಮ್ಮ, ಗುರುಗಳನ್ನ ನೋಡ್ಕೊಂಡು ಬಂದ ಮೇಲೆ ತಿಂಡಿ ತಿಂತೀವಿ. ಹೊತ್ತಾಗ್ಬಿಡುತ್ತೆ. ನೀವೆಲ್ಲ ತಿಂಡಿ ತಿನ್ಕೊಳ್ಳಿ. ಬನ್ನಿ ರಘು. ಯಾಕೆ ಯಜಮಾನ್ರೆ, ಅತ್ತೆಮ್ಮನ ಮುಂದೆ ಇದ್ದಾಗ ನಿಮ್ಮ ಮಾತಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ಅತ್ತೆಮ್ಮನ ಮೇಲೆ ಏನಾದರೂ ಕೋಪನಾ? ಅಯ್ಯೋ, ಹಾಗೇನಿಲ್ವಲ್ಲ. ಮತ್ತೆ ಯಾಕೆ ಆ ರೀತಿ ಮಾತಾಡಿದ್ರಿ? ಸತ್ಯ ಏನು ಅಂತ ಗೊತ್ತಾದರೆ ನೀನು ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳೋತಿರ್ಲಿ, ಅವ್ರ ಹತ್ರ ಮಾತಾಡೋದನ್ನ ನಿಲ್ಲಿಸ್ತೀಯ. ಏನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಏನಿಲ್ಲ ಪಾರು, ಅಮ್ಮನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ನನ್ನ ಮಾತಿಂದ ನಿನಗೇನಾದರೂ ಹೊರಟಾಗಿದ್ರೆ ಸಾರಿ ಆಯಿತಾ? ಬಾ, ತಿಂಡಿ ತಿನ್ನೋಣ. ಇಲ್ಲ, ಯಜಮಾನ್ರಿಗೆ ಅತ್ತೆಮ್ಮನ ಮೇಲೆ ಮೊದಲಿದ್ದ ಪ್ರೀತಿ ಕಾಳಜಿ ಇವಾಗ ಕಾಣ್ತಾ ಇಲ್ಲ. ಏನಾಗಿದೆ ಇವ್ರಿಗೆ?
ಇದೇನಿದು ಹಬ್ಬದ ದಿನ ಹಬ್ಬದ ಅಡುಗೆ ಮಾಡೋದು ಬಿಟ್ಟು ಪುಳಿಯೋಗರೆ ಉಪ್ಪಿಟ್ಟು ಅದೇನು ಕೇಸರಿ ಬಾತ್ ಮಾಡಿದಿರಲ್ಲ, ಹಬ್ಬದ ಅಡುಗೆ ಮಾಡಿಲ್ವಾ ಸಾವಿತ್ರಮ್ಮ? ಅದೆಲ್ಲ ಮಧ್ಯಾಹ್ನಕ್ಕೆ ವ್ಯವಸ್ಥೆ ಆಗಿದೆ ಮೇಡಮ್. ಹೌದಾ? ಹಾಗಾದ್ರೆ ಮಧ್ಯಾಹ್ನ ನಾನು ಸ್ವಲ್ಪ ಜಾಸ್ತಿ ತಿಂತೀನಿ. ಇವಾಗ ಸ್ವಲ್ಪ ಲೈಟಾಗಿ ಜಾಸ್ತಿ ಹಾಕು. ಹಾಂ, ಸಾಕು ಸಾಕು ಉಪ್ಪಿಟ್ಟು. ಪಾರ್ವತಿ, ನಾನು ಯಾಕೆ ಸಣ್ಣ ಆಗಿಲ್ಲ ಅಂತ ನಿನಗೆ ಗೊತ್ತಾ? ಇನ್ನೊಂಚೂರು ಹಾಕಿ ಸಾವಿತ್ರಮ್ಮ. ಮೇಡಮ್ ಇದಕ್ಕೆ ಸಿಂಪಲ್ ಆಗಿ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ತಿಂತೀನಲ್ಲ, ಅದಕ್ಕೆ ನನ್ನ ಗಂಡ ಯಾವಾಗ್ಲೂ ಬೈತಾನೆ ಇರ್ತಾರೆ ಜಾಸ್ತಿ ತಿನ್ಬೇಡ್ವೆ ಅಂತ. ನೀನು ಮನ್ಸಲ್ಲೇನು ಬೈಕೊಂಡಿಲ್ಲ ತಾನೇ? ಅಯ್ಯೋ ಇಲ್ಲ ಮೇಡಮ್, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಡಿಸ್ತೀನಿ. ಅಯ್ಯೋ ಬೇಡಮ್ಮ, ಇಷ್ಟೇ ಸಾಕು. ತಿನ್ನೋದಕ್ಕಾಗಿ ಬದುಕ್ಬೇಡ್ವೆ, ಬದುಕೋದಕ್ಕಾಗಿ ತಿನ್ನು ಅಂತ ನನ್ನ ಗಂಡ ಆವಾಗ ಬೈತಾ ಇರ್ತಾರೆ. ನನ್ಗೆಷ್ಟೇ ಸಾಕು. ನೀನ್ ತಿನ್ನಪ್ಪ ಆದಿತ್ಯ. ಪ್ರೀತು ನೀನು ತಿನ್ನು. ಅರೆ ಪ್ರೀತು, ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ಏನೋ ಆಗಿದೆ ನಿನಗೆ, ತಲೆ ಮೇಲೆ ಬೆಟ್ಟ ಬಿದ್ದೋರ್ ತರ ಇರ್ತೀಯ. ಏನಪ್ಪ ನಿನ್ ಕಥೆ? ಏನಿಲ್ಲ ಚಿಕ್ಕಮ್ಮ, ಓ, ಹೆಂಡತಿ ಊರಿಗೆ ಹೋಗಿದ್ದಾಳೆ ಅಂತ ಬೇಜಾರ? ಇನ್ನೇನು ಹಬ್ಬ ಮುಗಿದ ತಕ್ಷಣ ಬಂದ್ಬಿಡ್ತಾಳಪ್ಪ. ತಿನ್ನು ಹೊಟ್ಟೆ ತುಂಬಾ. ಹ್ಞೂ, ಶುರು ಮಾಡು. ಪಾರು, ಎಲ್ಲರಿಗೂ ಬಡ್ಸಾಯ್ತಲ್ಲ, ನೀನು ಕೂತ್ಕೋ. ಯಜಮಾನ್ರೆ, ನೀವೆಲ್ಲರೂ ತಿನ್ನಿ, ನಾನು ಆಮೇಲೆ ತಿಂತೀನಿ. ನೋಡಪ್ಪ ಆದಿತ್ಯ, ನಿನ್ನ ಹೆಂಡತಿಗೆ ಎಷ್ಟು ಸಂಕೋಚ ಅಂತ. ಮನೆ ಕೆಲಸದವಳು ಆಗಿದ್ದಾಗ ಎಷ್ಟು ನಯ ವಿನಯದಿಂದ ಇರ್ತಿದ್ಲು, ಈಗಲೂ ಅದೇ ನಯ ವಿನಯ. ಚಿಕ್ಕಮ್ಮ, ಪಾರ್ವತಿ ಈಗ ಮನೆ ಕೆಲಸದವಳಲ್ಲ, ಅವಳು ಈ ಮನೆ ಸೊಸೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಿ. ಅಯ್ಯೋ, ನಾನೆಲ್ಲಪ್ಪ ಇಲ್ಲ ಅಂತಂದೆ. ಎಷ್ಟೇ ಆದರೂ ಕೆಲಸದವಳಾಗಿದ್ದವಳಲ್ವಾ ಅಂತಂದೆ ಅಷ್ಟೇ. ಹೋಗ್ಲಿ ಬಿಡಿ ಯಜಮಾನ್ರೆ, ಅವ್ರು ಮಾತಾಡಿದ್ರಲ್ಲಿ ತಪ್ಪೇನಿದೆ. ಸರಿ, ಅದು ಬಿಡು, ಬಾ ಇವಾಗ ನನ್ನ ಪಕ್ಕನೇ ಕೂತ್ಕೊಂಡು ತಿಂಡಿತೀನಿ. ಯಜಮಾನ್ರೆ, ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಯಾಕೆ? ಈಗಲೇ ತಿನ್ಬೋದಲ್ವಾ? ಅಯ್ಯೋ ಪಾಪ, ನಿನ್ ಗಂಡ ಅಷ್ಟು ಪ್ರೀತಿಯಿಂದ ಕರೀತಿದ್ದಾನೆ, ಕೂತ್ಕೊಂಡು ತಿನ್ನಮ್ಮ. ನಾನಿದ್ದೀನಿ ಅಂತೇನು ಸಂಕೋಚ ಪಟ್ಕೋಬೇಡ, ಬಾ ಕೂತ್ಕೊಂಡು ತಿನ್ನು. ಇಲ್ಲ, ನಾನು ತಿಂಡಿ ತಿನ್ನೋ ಹಾಗಿಲ್ಲ. ಯಾಕೆ? ಅದು ದೊಡ್ಡ ಯಜಮಾನ್ರೆ, ಇವತ್ತು ಇಡೀ ಕೆಲಸ ಸಿಬ್ಬಂದಿಗಳ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಅಂತ ಅನ್ಕೊಂಡಿದ್ದಾಳೆ. ಹೌದಾ? ಪಾರು, ಈ ವಿಷಯ ಮೊದಲೇ ಹೇಳಿದಿದ್ರೆ ಎಲ್ಲರೂ ಒಟ್ಟಿಗೆ ನೆಲದ ಮೇಲೆ ಕೂತ್ಕೊಂಡು ಬಾಳೆಲೆಲ್ಲೇ ತಿಂಡಿ ತಿನ್ಬೋದಿತ್ತಲ್ವಾ? ಸರಿ, ಇನ್ನೂ ಕಾಲ ಮಿಂಚಿಲ್ಲ, ಎಲ್ಲರನ್ನೂ ಕರಿ. ಯಜಮಾನ್ರೆ ಕೂತ್ಕೊಳ್ಳಿ. ತಿನ್ನೋದಕ್ಕೆ ಕೂತಾಗ ಮಧ್ಯದಲ್ಲಿ ಹೇಳ್ಬಾರ್ದು ಅಂತ ನಾನು ಹೇಳಿಲ್ವಾ? ತಿನ್ನಿ ಇವಾಗ. ಆದಿತ್ಯ, ತಿನ್ನೋ ವಿಷಯದಲ್ಲಿ ಯಾಕಪ್ಪ ಅಷ್ಟೊಂದು ಬಲವಂತ ಮಾಡ್ತೀಯ? ಅವಳು ಮೊದಲೆಲ್ಲ ಕೆಲಸದವ್ರ ಜೊತೆ ಕೂತ್ಕೊಂಡು ತಿಂದ ಅಭ್ಯಾಸ, ಪಾಪ ಈಗ ಆಸೆ ಆಗಿರ್ಬೇಕೇನೋ. ಅವಳ ಆಸೆಗೆ ಯಾಕೆ ನೀರಾಗ್ತೀಯ? ಬಲವಂತ ಮಾಡಬೇಡ, ಬಿಡು. ಸರಿ, ನಿನ್ನಿಷ್ಟ. ತಿನ್ನು ತಿನ್ನು, ತಿನ್ನಪ್ಪ. ಬಿಟ್ರೆ ಇವಳು ಆ ಗಿಡಕ್ಕೆ ನೀರು ಹಾಕೊಂಡ್ ಜೊತೆ ಸೆಕ್ಯೂರಿಟಿ ಜೊತೆನೂ ಕೂರಿಸಿ ಊಟ ತಿನ್ಸ್ಬಿಡ್ತಾಳೆ ನಮ್ಗೆ. ಪಾರ್ವತಿ, ನೀನು ಹೇಳಿದೆ ಅಂತ ಆ ಕ್ಷಣದಲ್ಲಿ ನಾನು ಏನೋ ಒಂದು ಸುಳ್ಳು ಹೇಳಿದೆ. ಈಗ ನಿಜ ಹೇಳು, ನಿಮ್ಮ ಯಜಮಾನ್ರು ಅಷ್ಟು ಕರೆದ್ರು ನೀನು ಯಾಕೆ ತಿಂಡಿ ತಿಂದಿಲ್ಲ? ನಾನಿವತ್ತು ಉಪವಾಸ ಸಾವಿತ್ರಕ್ಕ. ಏನು ಉಪವಾಸನಾ? ಇವತ್ತು ಅತ್ತೆಮ್ಮ ಏನೋ ಆತಂಕದಲ್ಲಿದ್ದರು. ಬರೀ ಇವತ್ತು ಮಾತ್ರ ಅಲ್ಲ ಸಾವಿತ್ರಕ್ಕ, ಇತ್ತೀಚೆಗೆ ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಅವ್ರ ಮುಖ ನೋಡ್ತಿದ್ರೆ ಅವ್ರು ಏನೋ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಆದರೆ ನಮ್ಮೆಲ್ಲರ ಹತ್ರ ಅವ್ರು ಚೆನ್ನಾಗೇ ಮಾತಾಡ್ತಾರೆ. ಏನಂತ ಕೇಳೋದು ತಾನೆ? ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ ಸಾವಿತ್ರಕ್ಕ, ಆಮೇಲೂ ಹಾಗೆ ಇದ್ದರೆ ನಾನು ಅವ್ರ ಹತ್ರ ಕೇಳ್ತೀನಿ.
ಬಹುಶಃ ಚಿಕ್ಕ ಯಜಮಾನ್ರ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಇರ್ಬೋದು. ಸದ್ಯಕ್ಕೆ ಈ ಮನೇಲಿ ಬೇರೆ ಏನೂ ಸಮಸ್ಯೆ ಇಲ್ಲ ಅಲ್ವಾ? ಅದೇ ಕಾರಣಕ್ಕೆ ಗುರುಗಳನ್ನ ನೋಡೋದಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಇವತ್ತು ನಾನು ವ್ರತ ಮಾಡ್ತಾ ಇದ್ದೀನಿ ಸಾವಿತ್ರಕ್ಕ. ಅಮ್ಮನ ಮನಸ್ಸಲ್ಲಿರೋ ಉದ್ದೇಶ ನಮ್ಮಿಬ್ಬರನ್ನ ದೂರ ಮಾಡಬೇಕು, ನನಗೆ 2ನೇ ಮದುವೆ ಮಾಡಬೇಕು ಅನ್ನೋದು. ಅದು ಈಡೇರಲಿ ಅಂತ ಪಾರ್ವತಿ ವ್ರತ ಮಾಡ್ತಾ ಇದ್ದಲ್ಲ. ಇವತ್ತು ದುರ್ಗಾದೇವಿಗೆ ಮಾಡೋ ಪೂಜೆ ವ್ರತ ವಿಶೇಷವಾದ ಫಲ ಕೊಡುತ್ತಂತೆ. ಅದಕ್ಕೆ ನಾನು ಉಪವಾಸ ಇದ್ದು ವ್ರತ ಮಾಡ್ತೀನಿ. ಸಾವಿತ್ರಕ್ಕ, ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ, ಅದರಲ್ಲೂ ಯಜಮಾನ್ರಿಗಂತೂ ಗೊತ್ತಾಗಲೇಬಾರ್ದು. ಅದಕ್ಕೆ ಸುಳ್ಳು ಹೇಳಿದೆ. ಓ ಸರಿ, ಎಂಥ ಒಳ್ಳೆ ಮನಸ್ಸೇ ನಿಂದು. ನಿನ್ನ ಆಸೆ ನೆರವೇರಲಿ ಅಂತ ಆ ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಹೇಗಾದರೂ ಮಾಡಿ ಪಾರ್ವತಿ ವ್ರತ ಮಾಡೋದನ್ನು ತಡಿಬೇಕು. ಆದರೆ ಹೇಗೆ? ಅಮ್ಮ ದೇವಿ, ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರೋ ಹಾಗೆ ಮಾಡಮ್ಮ. ಆದಿತ್ಯ ಪಾರ್ವತಿ ಸದಾಕಾಲ ಒಟ್ಟಿಗೆ ಇರಬೇಕು. ಪಾರ್ವತಿ ನಮ್ಮ ಹಿರಿ ಸೊಸೆಯಾಗಿ ಸದಾ ನಮ್ಮ ಮನೇಲೇನೆ ಇರೋ ಹಾಗೆ ಆಶೀರ್ವಾದ ಮಾಡಮ್ಮ. ತಾಯಿ ದುರ್ಗಾ ಮಾತೆ, ಅಖಿಲಮ್ಮ ಅನ್ಕೊಂಡು ಹೋಗಿರೋ ಕೆಲಸ ಹೂವೆತ್ತಿದಷ್ಟು ಸುಲಭ ಆಗೋ ಥರ ಮಾಡಮ್ಮ. ನನ್ನ ಮೈದ್ನನ್ನ ಯೋಚನೆ ಬಿಟ್ಟು ಅವ್ರಿಗೆ ಏನೇ ಯೋಚನೆ ಇದ್ರು ಅದಕ್ಕೆ ಪರಿಹಾರ ಕೊಡಮ್ಮ ತಾಯಿ. ಆತಂಕದಲ್ಲಿ ಹೋದೋರು ಸಂತೋಷವಾಗಿ ಬರೋ ಹಾಗಾಗ್ಲಿ. ಶಂಸು ತಾಯಿ, ಬೇರೆ ದಾರಿ ಇಲ್ಲದೆ ವ್ರತಕ್ಕೆ ಅಡ್ಡಿ ಆಗ್ತಾ ಇದ್ದೀನಿ. ಸತ್ಯ ಏನು ಅಂತ ನಿನಗೂ ಗೊತ್ತಿದೆ. ಯಾವ ಕಾರಣಕ್ಕೂ ನನ್ನಿಂದ ಪಾರ್ನ ದೂರ ಮಾಡಬೇಡಮ್ಮ. ಅಮ್ಮ ನಮಸ್ಕಾರಮ್ಮ. ಇನ್ನು ಇವತ್ತು ಹಬ್ಬದ ದಿನ ದೇವಸ್ಥಾನಕ್ಕೆ ಬಂದಿದ್ದೀರಾ? ಚಿಕ್ಕ ಗುರುಗಳನ್ನ ನೋಡ್ಬೇಕಾಗಿತ್ತು. ಸಿಗ್ತಾರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ವಿ, ಅವರು ರಿಸೀವ್ ಮಾಡಲಿಲ್ಲ. ಹಬ್ಬದ ದಿವಸ ಅಲ್ವಾ, ಇಲ್ಲೇ ಇರ್ತಾರೆ ಅಂತ ಅವ್ರನ್ನ ಭೇಟಿ ಮಾಡಕ್ ಬಂದ್ವಿ. ಅಯ್ಯೋ, ಅವ್ರು ಇವತ್ತು ದೇವಸ್ಥಾನಕ್ಕೆ ಬಂದೇ ಇಲ್ವಲ್ಲ?
ಶ್ರೀವತ್ಸ ಶ್ರೀವತ್ಸ ಗೋತ್ರೋದ್ಭವಸ್ಯ ಸಕುಟುಂಬ ಸಹ ಕುಟುಂಬಾನಾಂ ಸುಕ್ಷೇಮಸ್ಥೈರ್ಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿನಃ ನಾಮ ಪೂಜಾಂಚ ಕರಿಷ್ಯೆ. ಯಾಕೋ ಇವತ್ತು ನಮ್ಮ ಟೈಮೇ ಸರಿ ಇಲ್ಲ ಅನ್ನಿಸ್ತಿದೆ ರಘು. ಚಿಕ್ಕ ಗುರುಗಳನ್ನ ಭೇಟಿ ಮಾಡೋ ಅವಕಾಶನೇ ಸಿಗ್ಲಿಲ್ವಲ್ಲ. ಹೋಗ್ಲಿ ಬಿಡು, ಇವತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ದಿನ ಬಂದ್ರೆ ಆಯ್ತು. ಏನ್ ಮಾಡಕ್ಕಾಗತ್ತೆ? ಹೇಗಿದ್ರು ಬಂದಿದ್ದೀವಿ, ದೇವಿ ದರ್ಶನನೂ ಆಯ್ತು. ಆ ರೀತಿ ತಗೊಂಡು ಹೊರಡೋಣ. Thank you.